ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ದೀಪಕ್ ಎನ್ ಅಂತ. ನಾನು ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ರಿಜಿಸ್ಟರ್ ಸಿರಿಗೆರೆ ಅಡಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿ ರೂರಲ್ ಹೈಸ್ಕೂಲ್ ಕೆಂಚಾಪುರ ಹೊಳಲ್ಕೆರೆ ತಾಲೂಕಿನಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾವು ಇವತ್ತು ವಿದ್ಯಾರ್ಥಿಗಳೇ ನಮ್ಮ SLC 10ನೇ ತರಗತಿಯ ಒಂದು ಅಧ್ಯಾಯ ಮೊದಲನೇ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ, ಇದು ಸಮಾಜ ವಿಜ್ಞಾನ ಒಂದು ವಿಷಯದ ಭೌಗೋಳಿಕವಾದಂತಹ ಒಂದು ಭಾರತದ ಭೌಗೋಳಶಾಸ್ತ್ರದಲ್ಲಿ ಈ ಒಂದು ಪಾಠ ಮೊದಲನೇದಾಗಿ ಬರುತ್ತೆ. ಬಗ್ಗೆ ವಿದ್ಯಾರ್ಥಿಗಳು, ನಾವಿವತ್ತು ಈ ಒಂದು ಪಾಠದಲ್ಲಿ ನಾವು ಏನೇನು ಕೇಳ್ಕೊಳ್ತೀವಿ ಅನ್ನುವಂತಹ ಮುಖ್ಯವಾದಂತಹ ಕಲಿಕಾಂಶಗಳನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತದ ಸ್ಥಾನ. ಅದು ಭಾರತ ಇಡೀ ಭೌಗೋಳಿಕವಾಗಿ ಎಲ್ಲಿ ಸ್ಥಾನದಲ್ಲಿ, ಯಾವ ಸ್ಥಾನದಲ್ಲಿದೆ, ಮತ್ತು ಭಾರತದ ವಿಸ್ತೀರ್ಣ ಎಷ್ಟಿದೆ ಭಾರತದ್ದು, ಮತ್ತೆ ಭಾರತದ ಮೇರೆಗಳು ಅಂದ್ರೆ ಗಡಿಗಳು ಎಷ್ಟು ವಿಸ್ತೀರ್ಣದಲ್ಲಿದ್ದಾವೆ, ಮತ್ತು ಭಾರತದ ಒಂದು ನೆರೆಯ ದೇಶಗಳು ಯಾವ್ಯಾವು, ಮತ್ತು ಭಾರತದ ಆಡಳಿತ ವಿಭಾಗಗಳು, ಇಷ್ಟನ್ನ ನಾವು ಈ ಒಂದು ಪಾಠದಲ್ಲಿ ತಿಳಿತಾ ಹೋಗೋಣ. ಮುಖ್ಯವಾಗಿ ಈ ಪಾಠದಲ್ಲಿ ನಿಮಗೆ ಪರೀಕ್ಷೆಗೆ ಬರುವಂತಹ ಒಂದು ಮುಖ್ಯವಾದಂಥದ್ದು ಅಂದ್ರೆ ಭಾರತದ ಭೂಪಟನೆ. ಅದರಲ್ಲಿ ಮುಖ್ಯವಾಗಿ ಯಾವ ಭಾಗಗಳನ್ನ ಕೇಳ್ತಾರೆ ಅನ್ನುವಂಥದ್ದನ್ನು ಸಹ ನಾವು ನೋಡೋಣ. ಈಗ ಮೊದಲನೇದಾಗಿ ಭಾರತದ ಸ್ಥಾನದ ಬಗ್ಗೆ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಭಾರತವು ಭೌಗೋಳಿಕವಾಗಿ ಉತ್ತರಾರ್ಧಗೋಳದ ಪೂರ್ವಾರ್ಧಗೋಳದಲ್ಲಿದೆ. ಉತ್ತರಾರ್ಧಗೋಳ ನೋಡಿ, ನಾವಿಲ್ಲಿ ಒಂದು ವಿಶ್ವದ ಭೂಪಟವನ್ನ ಇಟ್ಕೊಂಡಿದ್ದೀವಿ. ಈ ವಿಶ್ವದ ಭೂಪಟದಲ್ಲಿ ಒಂದು ರೇಖೆಗಳನ್ನ ಇಟ್ಕೊಂಡಿದ್ದೀವಿ. ನಾವು ಪೂರ್ವ ಪಶ್ಚಿಮಾಭಿಮುಖವಾಗಿ ಇರುವಂತಹ ರೇಖೆಗಳನ್ನ ನಾವು ಅಕ್ಷಾಂಶ ರೇಖೆಗಳು ಅಂತಲೂ, ದಕ್ಷಿಣ ಉತ್ತರವಾಗಿ ಇರುವಂತಹ ರೇಖೆಗಳನ್ನ ನಾವು ರೇಖಾಂಶದ ರೇಖೆಗಳು ಅಂತ ಕರಿತೀವಿ. ಇಲ್ಲಿ 0 ಡಿಗ್ರಿ ಸಮಭಾಜಕ ವೃತ್ತದ ಮೇಲ್ಭಾಗದಲ್ಲಿ ನೋಡಿ, 0 ಡಿಗ್ರಿ ಅಂತಂದ್ರೆ ಈ ರೇಖೆಗಿಂತ ಇದು ಉತ್ತರ, ಇದು ದಕ್ಷಿಣ. ಉತ್ತರ ಅರ್ಧಗೋಳ ಅಂದ್ರೆ ಒಂದು ಗೋಳದ ಅರ್ಧ ಭಾಗ, ಅದು ಉತ್ತರ ಭಾಗ. ಮೇಲ್ಭಾಗದಲ್ಲಿ ನೋಡಿ, ನಾನು ಬೆರಳಲ್ಲಿ ತೋರಿಸ್ತಾ ಇದ್ದೀನಿ, ಇದು ಭಾರತ. ಇದು ಉತ್ತರ ಅರ್ಧಗೋಳದ, ಮತ್ತೆ ನಾವು 0 ಡಿಗ್ರಿಯನ್ನು ನೋಡ್ತಾ ಹೋದ್ರೆ ಇಲ್ಲಿ ಬರುತ್ತೆ ನಮಗೆ ಸಮಭಾಜಕ ವೃತ್ತ ಪೂರ್ವಾರ್ಧಗೋಳದಲ್ಲಿದೆ. ಅಂದ್ರೆ ಸಮಭಾಜಕ ವೃತ್ತದ ಅಕ್ಷಾಂಶದ ಉತ್ತರಾರ್ಧಗೋಳದ ಪೂರ್ವಾರ್ಧಗೋಳದಲ್ಲಿ ಈ ಕಡೆ ಇರುವಂತದ್ದೇ ಭಾರತ ಅನ್ನುವಂಥದ್ದು. ಇದು ಭೌಗೋಳಿಕವಾಗಿ ನಾವು ಭಾರತದ ಸ್ಥಾನವನ್ನ ಭೂಪಟದಲ್ಲಿ ನಾವು ನೋಡ್ತೀವಿ. ಅದೇ ರೀತಿ ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ ಅಂತ ನಾವು ನೋಡ್ತೀವಿ. ಭಾರತ ಒಂದು ಪರ್ಯಾಯ ದ್ವೀಪ ಅಂದ್ರೆ 4 ಕಡೆ ನೀರಿದ್ದು ಮಧ್ಯದಲ್ಲಿ ಭೂಮಿ ಇದ್ರೆ, ಭೂಪ್ರದೇಶವಿದ್ರೆ ಅದನ್ನ ದ್ವೀಪ ಅಂತೀವಿ. ಪರ್ಯಾಯ ದ್ವೀಪ ಅಂದ್ರೆ ಇಷ್ಟೇನೆ. ಇಲ್ಲಿ ಭಾರತದ ಭೂಪಟವನ್ನ ನಾವು ನೋಡ್ತೀವಿ. ಇದು ಭಾರತದ ಭೂಪಟ. ಇದರಲ್ಲಿ ಪರ್ಯಾಯ ದ್ವೀಪ ಅಂತ ಭಾರತವನ್ನ ಯಾಕೆ ಕರಿತೀವಿ ಅಂದ್ರೆ 3 ಕಡೆ ನೀರಿದೆ ಗಮನಿಸಬಹುದು. ಇಲ್ಲಿ ಮುಖ್ಯವಾಗಿ ಅರಬ್ಬಿ ಸಮುದ್ರ ಪಶ್ಚಿಮದಲ್ಲಿ, ಮತ್ತೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಮತ್ತೆ ಪೂರ್ವದಲ್ಲಿ ಬಂಗಾಳದಲ್ಲಿ. ಇದು 3 ಭಾಗ. ಒಂದು ಅರಬ್ಬಿ ಸಮುದ್ರದ ಒಂದು ಭಾಗ, ಹಿಂದೂ ಮಹಾಸಾಗರ 2ನೇದು, ಬಂಗಾಳದಲ್ಲಿ 3ನೇದು. ಈ 3 ಭಾಗ ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಮಿ ಇರೋದ್ರಿಂದ ಭಾರತವನ್ನ ಒಂದು ಪರ್ಯಾಯ ದ್ವೀಪ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಅಕ್ಷಾಂಶ ಮತ್ತು ರೇಖಾಂಶದ ಸ್ಥಾನವನ್ನ ಭಾರತದ ನೋಡೋಣ. ಮೊದಲನೇದಾಗಿ ಭಾರತದ ಪ್ರಧಾನ ಭೂಭಾಗವು 8.4 ಡಿಗ್ರಿಯಿಂದ 37.6 ಉತ್ತರ ಅಕ್ಷಾಂಶ. ನೋಡಿ, ಇದು ಅಕ್ಷಾಂಶ ರೇಖೆಗಳನ್ನ ನಾವು ಈ ಭೂಪಟದಲ್ಲಿ ನಾವು ನೋಡ್ತೀವಿ. 8 ಇಲ್ಲಿಗೆ ಇದು 8 ಡಿಗ್ರಿ ಉತ್ತರ ಅಕ್ಷಾಂಶ ರೇಖೆ. 8.4 ಡಿಗ್ರಿ ಉತ್ತರ ಅಕ್ಷಾಂಶ ರೇಖೆ ಇಲ್ಲಿಂದ ಸ್ಟಾರ್ಟ್ ಆಗಿ 37.6 ಡಿಗ್ರಿ, 36 ಇಲ್ಲಿದೆ. ನೆಕ್ಸ್ಟ್ 37.6 ಡಿಗ್ರಿ ಈ ಒಂದು ಅಕ್ಷಾಂಶ ರೇಖೆಯ ಮಧ್ಯದಲ್ಲಿ ಭಾರತ ಇರುವಂತದ್ದನ್ನ ನಾವು ನೋಡ್ತೀವಿ. ಮತ್ತೆ ರೇಖಾಂಶದ ರೇಖೆ ಉತ್ತರದಿಂದ ದಕ್ಷಿಣಕ್ಕೆ ಇಳಿದಿರುವಂತಹವುಗಳು, ಇವು ರೇಖಾಂಶ ಅಂತ ಕರಿತೀವಿ. ಇದು ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಉತ್ತರದಿಂದ ದಕ್ಷಿಣಕ್ಕೆ ಇಳಿದಿರುವಂತಹ ರೇಖೆಗಳನ್ನ ರೇಖಾಂಶ, ಪೂರ್ವದಿಂದ ಪಶ್ಚಿಮಕ್ಕೆ ಇಳಿದಿರುವಂತಹ ರೇಖೆಗಳನ್ನ ನಾವು ಅಕ್ಷಾಂಶ ರೇಖೆ ಅಂತ ಕರಿತೀವಿ. ಈಗ ರೇಖಾಂಶದ ರೇಖೆ ಅನ್ನುವಂಥದ್ದನ್ನ ನಾವು ಏನ್ ನೋಡ್ತೀವಿ ಅಂತಂದ್ರೆ 68.7 ಇಲ್ಲಿ ನೋಡ್ಬೋದು. 68.7 ರೇಖಾಂಶದ ರೇಖೆಯಿಂದ
97.3 ರೇಖಾಂಶದ ರೇಖೆಯ ಮಧ್ಯದಲ್ಲಿ ಭಾರತ ಇರುವಂತದ್ದು. ಅಕ್ಷಾಂಶದ ರೇಖೆ ಮತ್ತು ರೇಖಾಂಶದ ರೇಖೆಗಳ ಮಧ್ಯದಲ್ಲಿ ಭಾರತ ಇರುವಂತದ್ದು. ಇನ್ನೊಂದ್ಸಲ ಹೇಳ್ತೀನಿ, 8.4 ಅಕ್ಷಾಂಶದ ರೇಖೆಯಿಂದ ಹಿಡಿದು 37.6 ಅಕ್ಷಾಂಶದ ರೇಖೆಯವರೆಗೆ ಭಾರತ ಹಬ್ಬಿರುವಂತದ್ದು. ಅದೇ ಉತ್ತರ ಅಕ್ಷಾಂಶದ ರೇಖೆಯವರೆಗೆ ಹಬ್ಬಿರುವಂತದ್ದು. ಮತ್ತೆ 68.7 ರೇಖಾಂಶದ ರೇಖೆಯಿಂದ 97.3 ರೇಖಾಂಶದ ರೇಖೆಯ ಮಧ್ಯದಲ್ಲಿ ಭಾರತ ವಿಸ್ತರಣೆ ಆಗಿರುವಂತದ್ದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ನಾವು ಭಾರತದ ಉತ್ತರ ತುದಿ ಯಾವುದು, ಭಾರತದ ದಕ್ಷಿಣ ತುದಿ ಯಾವುದು ಅಂತ ನೋಡೋಣ. ಭಾರತದ ಉತ್ತರ ತುದಿಯನ್ನು ನಾವು ಇಂದಿರಾ ಪೋಲ್ ಅಂತ ಕರಿತೀವಿ. ಭಾರತದ ಅತ್ಯಂತ ಉತ್ತರ ತುದಿಯಲ್ಲಿರುವಂತಹ ಒಂದು ಭೂಪ್ರದೇಶ. ಅದೇ ರೀತಿ ಭಾರತದ ದಕ್ಷಿಣ ತುದಿ ಯಾವುದು ಅಂತ ನೋಡೋದಾದ್ರೆ, ಭಾರತದ ದಕ್ಷಿಣ ತುದಿಯನ್ನು ನಾವು ಅಂಡಮಾನ್ ಮತ್ತು ನಿಕೋಬಾರ್ ಭಾಗದಲ್ಲಿ ಬರುವಂತಹ ಗ್ರೇಟ್ ಒಂದು ದೊಡ್ಡ ನಿಕೋಬಾರ್ ಭಾಗದ ಇಂದಿರಾ ಪಾಯಿಂಟ್ ಇಲ್ಲಿದೆ. ಇಂದಿರಾ ಪಾಯಿಂಟ್ ಅನ್ನುವಂಥದ್ದು ಸೊ ಕನ್ಯಾಕುಮಾರಿ ಭೂಪ್ರದೇಶಕ್ಕಿಂತ ಚೂರು ಕೆಳಗಿದೆ. ಇದು ಸಹ ನಮ್ಮ ಕೇಂದ್ರಾಡಳಿತ ಪ್ರದೇಶ. ಇಲ್ಲಿ ಇಂದಿರಾ ಪಾಯಿಂಟ್ ಅನ್ನ ನಾವು ನೋಡ್ತೀವಿ. ಇಂದಿರಾ ಪೋಲ್ ಉತ್ತರದ ತುದಿ ಆದ್ರೆ ದಕ್ಷಿಣ ತುದಿ ನಾವು ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಭಾರತದ ವಿಸ್ತೀರ್ಣದ ಬಗ್ಗೆ ನೋಡೋಣ. ಸೊ ಪ್ರಪಂಚದಲ್ಲಿ 200ಕ್ಕೂ ಹೆಚ್ಚು ದೇಶಗಳಿವೆ. ಆ 200 ದೇಶಗಳಲ್ಲಿ ಭಾರತ 7ನೇ ಅತಿ ದೊಡ್ಡ ದೇಶವಾಗಿರುವಂತದ್ದು. ಯಾವುದರಲ್ಲಿ? ಭೂಪ್ರದೇಶ ಅಥವಾ ವಿಸ್ತೀರ್ಣದಲ್ಲಿ ಅತ್ಯಂತ 7ನೇ ಅತಿ ದೊಡ್ಡ ದೇಶ. ಇದಕ್ಕಿಂತ 6 ಪ್ರಮುಖ ದೇಶಗಳು ನಮ್ಮ ಭಾರತಕ್ಕಿಂತ ಹೆಚ್ಚು ಭೂಪ್ರದೇಶ ವಿಸ್ತೀರ್ಣವನ್ನು ಹೊಂದಿದೆ. ಭಾರತ 7ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಅದರ ಜೊತೆಗೆ ಒಟ್ಟು ವಿಸ್ತೀರ್ಣ ಎಷ್ಟು? 32,87,283 ಚದುರ ಕಿಲೋಮೀಟರ್. ಈ ಭಾರತದ ಭೂಭಾಗ ಏನಿದೆ ಇದು 32,87,283 ಚದುರ ಕಿಲೋಮೀಟರ್ ನಷ್ಟು ವಿಸ್ತೀರ್ಣವಾಗಿರುವಂತದ್ದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಈಗ ಕರ್ನಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತದೆ ಅಂತ ಹೇಳ್ತಾರೆ. ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತಂದ್ರೆ ಇಲ್ಲಿ ಭಾರತದ ಮಧ್ಯಭಾಗ, ಭಾರತವನ್ನ ಎರಡು ಸಮವಾಗಿ ಮಾಡಿರುವಂತಹ ರೇಖೆ ಅಂದ್ರೆ ಇಲ್ಲಿ ಬರುತ್ತೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಅನ್ನುವಂಥದ್ದು. ಇದನ್ನ 23.5 ಡಿಗ್ರಿ ಉತ್ತರ ಅಕ್ಷಾಂಶ ರೇಖೆ ಅಂತಾನೂ ಸಹ ಕರಿತೀವಿ. ಕರ್ನಾಟಕ ಸಂಕ್ರಾಂತಿ ವೃತ್ತ ಗುಜರಾತ್, ಮಧ್ಯಪ್ರದೇಶ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ, ಅದ್ರ ಜೊತೆಗೆ ತ್ರಿಪುರಾ ಮತ್ತು ಮಿಜೋರಾಂ ರಾಜ್ಯಗಳ ಮೇಲೆ ಇದು ಹಾದು ಹೋಗುವಂಥದ್ದು. ಇದು ಭಾರತದ ಮಧ್ಯ ರೇಖೆ ಕರ್ನಾಟಕ ಸಂಕ್ರಾಂತಿ ವೃತ್ತ. ಪರೀಕ್ಷಾ ದೃಷ್ಟಿಯಿಂದ ಈ ಕರ್ನಾಟಕ ಸಂಕ್ರಾಂತಿ ವೃತ್ತವನ್ನ ಪರೀಕ್ಷೆಗಳಲ್ಲಿ ತುಂಬಾ ಸಲ ಕೇಳಿರುವಂತದ್ದನ್ನ ನಾವು ನೋಡ್ತೀವಿ. ಅದೇ ರೀತಿ 82.5 ಡಿಗ್ರಿ ಪೂರ್ವ ಅಕ್ಷಾಂಶ ರೇಖೆ ಇದು ಸಹ ತುಂಬಾ ಇಂಪಾರ್ಟೆಂಟ್. ಉತ್ತರ ಪ್ರದೇಶದ ಅಲಹಾಬಾದ್ ಮೇಲೆ ಹೋಗುವಂತಹ ಒಂದು ರೇಖೆ ಆಗಿರುತ್ತೆ. ಸೊ ಇದು ಸಹ ತುಂಬಾ ಇಂಪಾರ್ಟೆಂಟ್. ನೋಡಿ 82.5 ಡಿಗ್ರಿ ಪೂರ್ವ ರೇಖಾಂಶ, 82 ಇಲ್ಲಿ 80 ಇದೆ, ಇದು 84 ರೇಖಾಂಶ ರೇಖೆ. ಇದು ಮಧ್ಯದಲ್ಲಿ 82.5 ಡಿಗ್ರಿ ಪೂರ್ವ ರೇಖಾಂಶ ರೇಖೆ, 23.5 ಡಿಗ್ರಿ ಉತ್ತರ ಅಕ್ಷಾಂಶ ರೇಖೆ ತುಂಬಾ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಸೊ ಇವುಗಳನ್ನ ಗುರುತಿಸೋದನ್ನ ರೂಢಿ ಮಾಡ್ಕೊಳ್ಳಿ. ಇನ್ನು ಈ 82.5 ಡಿಗ್ರಿ ಪೂರ್ವ ರೇಖಾಂಶದ ರೇಖೆಯಿಂದಲೇ ಭಾರತದ ಕಾಲಮಾನವನ್ನು ಸಹ ನಾವು ತಿಳ್ಕೋಬಹುದು. ಸೊ ಇದು ಭಾರತದ ವಿಸ್ತೀರ್ಣದ ಬಗ್ಗೆ. ನೆಕ್ಸ್ಟ್ ಭಾರತದ ಮೇರೆಗಳ ಬಗ್ಗೆ, ಗಡಿ ಪ್ರದೇಶ ಎಷ್ಟಿದೆ ಅನ್ನುವಂಥದ್ದನ್ನ ನೋಡೋಣ. ಭಾರತದ ಭೂಗಡಿ 3 ಕಡೆ ನೀರಿರೋದ್ರಿಂದ ಭಾರತದ ಭೂಗಡಿ ಸ್ವಲ್ಪ ಕಡಿಮೆ ಇದೆ. 3 ಕಡೆ ನೀರಿಲ್ಲ ಅಂದ್ರೆ ಭಾರತದ ಭೂಗಡಿ ಅನ್ನುವಂಥದ್ದು ಇನ್ನೂ ಹೆಚ್ಚಾಗ್ತದೆ. ಭಾರತದ ಭೂಗಡಿಯ ಮೇಲೆ ಅನ್ನುವಂಥದ್ದು 15,200 ಕಿಲೋಮೀಟರ್ ನಷ್ಟು ಇದೆ. ಸೊ ನಾವಿಲ್ಲಿ ಗಮನಿಸಬಹುದು ಭೂಗಡಿ ಅನ್ನುವಂಥದ್ದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಗುಜರಾತ್ ಇಂದ ಸ್ಟಾರ್ಟ್ ಆಗ್ಬಿಟ್ಟು ಇದೆಲ್ಲ ಭೂಗಡಿ. ಇಲ್ಲೆಲ್ಲೂ ಸಹ ಸಮುದ್ರ ಅಥವಾ ಯಾವುದೇ ರೀತಿಯಾದಂತಹ ತ್ರಿಪುರಾ ಇಂದ ಹಿಡ್ಬಿಟ್ಟು ಪೂರ್ತಿ ಪ್ರಮಾಣದಲ್ಲಿ ಭೂಗಡಿಯನ್ನು ನಾವು ಗುಜರಾತ್ ವರೆಗೆ ನೋಡ್ತೀವಿ. ಇಲ್ಲೂ ಸಹ ಬಾಂಗ್ಲಾದೇಶದ ಸುತ್ತಮುತ್ತ ಪಶ್ಚಿಮ ಬಂಗಾಳ, ಸಿಕ್ಕಿಂ, ಮೇಘಾಲಯ, ತ್ರಿಪುರಾ ಇಲ್ಲೂ ಸಹ ಭೂಗಡಿಯನ್ನು ನೋಡ್ತೀವಿ. ಟೋಟಲ್ ಆಗಿ 15,200 ಕಿಲೋಮೀಟರ್ ನಷ್ಟು ಭೂಗಡಿಯನ್ನು ಹೊಂದಿರುವಂತದ್ದು. ಮತ್ತೆ ಜಲಗಡಿಯ ಬಗ್ಗೆ ಬರೋಣ. ಜಲಗಡಿಯಿಂದ ಇಲ್ಲಿ ಬರುತ್ತೆ 8,100 ಕಿಲೋಮೀಟರ್ ನಷ್ಟು ಜಲಗಡಿ ಬರುವಂತದ್ದನ್ನ ನಾವು ನೋಡ್ತೀವಿ. ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಜಲಗಡಿ ಬರುತ್ತೆ. ಇದರ ಜೊತೆಗೆ ಅಂಡಮಾನ್ ಮತ್ತು ನಿಕೋಬಾರ್ ಸಹ ನಮ್ಮ ದೇಶದಲ್ಲೇ ಇರೋದ್ರಿಂದ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನುವಂಥದ್ದು ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಅದು ಸಹ ಜಲಗಡಿಗಳು ಮತ್ತು ದ್ವೀಪಗಳು ಬರ್ತವೆ ತುಂಬಾ. ಅಲ್ಲೆಲ್ಲ ಜಲಗಡಿಗಳನ್ನ ನೋಡಿದ್ರೆ ನಾವು 7,516 ಕಿಲೋಮೀಟರ್ ನಷ್ಟು ಪೂರ್ತಿ ಪ್ರಮಾಣದಲ್ಲಿ
ಜಲಗಡಿಯನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಭಾರತದ ಗಡಿ ಪ್ರದೇಶಗಳು ಅಥವಾ ಗಡಿ ಪ್ರದೇಶಗಳನ್ನ ಹೊಂದಿಕೆ ಆಗಿರುವಂತಹ ದೇಶಗಳು ಯಾವ್ಯಾವು ಅಂತ ನೋಡೋಣ. ಮೊದಲನೇದಾಗಿ ಗಡಿ ಪ್ರದೇಶದಲ್ಲಿ ಇರುವಂತಹ ದೇಶಗಳು ಮುಖ್ಯವಾಗಿ ಅಥವಾ ನೆರೆ ದೇಶಗಳು ಅಂತ ಕರಿತೀವಿ ನಾವು. ವಾಯುವ್ಯ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಪಾಕಿಸ್ತಾನ ಇದೆ, ವಾಯುವ್ಯ ಭಾಗದಲ್ಲಿ ಅಫ್ಘಾನಿಸ್ತಾನ ಇದೆ, ಇವೆರಡು ವಾಯುವ್ಯ ಭಾಗದಲ್ಲಿ. ಮತ್ತೆ ಉತ್ತರ ಭಾಗಕ್ಕೆ ನಾವು ಬಂದಂತ ಸಂದರ್ಭದಲ್ಲಿ ನೇಪಾಳ ಇದೆ, ಚೀನಾ ದೇಶ ಇರುವಂತದ್ದನ್ನು ನೋಡ್ತೀವಿ. ಅದೇ ರೀತಿ ನಾವು ಪೂರ್ವ ಭಾಗಕ್ಕೆ ಬಂದಂತೆ ಮತ್ತೆ ಭೂತಾನ ಸಹ ನೋಡಬಹುದು. ಪೂರ್ವ ಭಾಗಕ್ಕೆ ಬಂದಂತೆ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಇದೆ. ಅದೇ ರೀತಿ ದಕ್ಷಿಣ ಭಾಗಕ್ಕಿಂತ ಆಗ್ನೇಯಕ್ಕೆ ಇಲ್ಲಿ ಶ್ರೀಲಂಕಾ ದೇಶವನ್ನು ನಾವು ನೋಡ್ತೀವಿ. ಇವು ನಮ್ಮ ಮುಖ್ಯವಾದಂತಹ ನೆರೆಯ ದೇಶಗಳು ಯಾವ್ಯಾವು? ಪಾಕಿಸ್ತಾನ, ಅಫ್ಘಾನಿಸ್ತಾನ ವಾಯುವ್ಯ ಭಾಗದಲ್ಲಿ, ಮತ್ತೆ ಉತ್ತರ ಭಾಗದಲ್ಲಿ ನೇಪಾಳ, ಚೀನಾ, ಮತ್ತೆ ಪೂರ್ವ ಭಾಗದಲ್ಲಿ ಬಾಂಗ್ಲಾದೇಶ, ಭೂತಾನ್ ಮತ್ತೆ ಮಯನ್ಮಾರ್, ಮತ್ತೆ ಆಗ್ನೇಯ ಭಾಗದಲ್ಲಿ ನಾವು ಶ್ರೀಲಂಕಾ ದೇಶವನ್ನು ಸಹ ನಾವು ನೋಡ್ತೀವಿ. ಕೊನೆಯದಾಗಿ ನಾವು ಈ ಪಾಠದಲ್ಲಿ ಆಡಳಿತ ವಿಭಾಗಗಳನ್ನ ನಾವು ನೋಡೋಣ. ಆಡಳಿತ ವಿಭಾಗ ಭಾರತ ಇಂಥ ದೊಡ್ಡ ದೇಶ ಆಡಳಿತವನ್ನ ಯಾವ ರೀತಿ ಮಾಡ್ತದೆ. ಸೊ ಆಡಳಿತದಲ್ಲಿ ನಾವು ನೋಡಬಹುದು ಭಾರತ ಅನ್ನುವಂಥದ್ದು ಒಂದು ಪ್ರಜಾಪ್ರಭುತ್ವ ದೇಶ. ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಸುಮಾರು 28 ರಾಜ್ಯಗಳಿದ್ವು. ಮತ್ತೊಂದು ಆಂಧ್ರ ಪ್ರದೇಶ, ತೆಲಂಗಾಣ ಅನ್ನುವಂಥದ್ದು ಡಿವೈಡ್ ಆಗಿದೆ ಜನಸಂಖ್ಯೆ ಮತ್ತು ಅಭಿವೃದ್ಧಿ ಆದ ಮೇಲೆ. ಸೊ ತೆಲಂಗಾಣ ಅನ್ನುವಂತಹ ರಾಜ್ಯವನ್ನು ಸೇರಿಸಿ ಒಟ್ಟು ನಮ್ಮ ಭಾರತದಲ್ಲಿ 29 ರಾಜ್ಯಗಳನ್ನ ನಾವು ನೋಡ್ತೀವಿ, 7 ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡ್ತೀವಿ. ಮತ್ತೆ ಹೊಸದಾಗಿ ಲಡಾಖ್ ಅನ್ನುವಂತಹ ಕೇಂದ್ರಾಡಳಿತ ಪ್ರದೇಶವು ಸಹ ಇತ್ತೀಚಿನ ದಿನಗಳಲ್ಲಿ ಸೇರ್ಪಡೆ ಆಗಿರುವಂತದ್ದನ್ನು ಸಹ ನಾವು ಗಮನಿಸಬಹುದು. ನಮ್ಮ ಭಾರತದ ರಾಷ್ಟ್ರದ ರಾಜಧಾನಿಯನ್ನ ನಾವು ನವದೆಹಲಿ ಅಥವಾ ದೆಹಲಿ ಅಂತ ಕರಿತೀವಿ. ಸೊ ಇದರಲ್ಲಿ ಅತ್ಯಂತ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತಹ ರಾಜ್ಯ, ಅತ್ಯಂತ ಕಡಿಮೆ ವಿಸ್ತೀರ್ಣ ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂದ್ರೆ ಭಾರತದ ವಿಸ್ತೀರ್ಣದಲ್ಲಿ 29 ರಾಜ್ಯಗಳಲ್ಲಿ ರಾಜಸ್ಥಾನ ಅನ್ನುವಂಥದ್ದು ಅತ್ಯಂತ ಹೆಚ್ಚು ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯವಾಗಿರುವಂಥದ್ದು. ಅದೇ ರೀತಿ ಅದಕ್ಕೆ ವಿರುದ್ಧವಾಗಿ ಗೋವಾ ಅನ್ನುವಂಥದ್ದು ಅತ್ಯಂತ ಕಡಿಮೆ ವಿಸ್ತೀರ್ಣದ ಅತ್ಯಂತ ಚಿಕ್ಕ ರಾಜ್ಯವಾಗಿರುವಂತದ್ದನ್ನ ನಾವು ನೋಡ್ತೀವಿ. ಇದು ಬ್ರೀಫ್ ಆಗಿ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣದ ಬಗ್ಗೆ. ಭಾರತ ಪ್ರಪಂಚದಲ್ಲಿ ಯಾವ ಅರ್ಧಗೋಳದಲ್ಲಿದೆ ಅನ್ನುವಂಥದ್ದನ್ನು ನೋಡಿದ್ವಿ. ಮತ್ತೆ ಭಾರತದ ಅಕ್ಷಾಂಶ ಮತ್ತು ರೇಖಾಂಶದ ರೇಖೆಗಳನ್ನ ಯಾವ ಅಕ್ಷಾಂಶ ಮತ್ತು ರೇಖಾಂಶದ ರೇಖೆಗಳ ಮಧ್ಯದಲ್ಲಿದೆ ಅಂತ ನೋಡಿದ್ವಿ. ಮತ್ತು ಭಾರತದ ತುತ್ತ ತುದಿ ಯಾವುದು? ಇಂದಿರಾ ಕೋಲ್. ಈ ಕಡೆ ದಕ್ಷಿಣದ ತುತ್ತ ತುದಿ ಯಾವುದು? ಇಂದಿರಾ ಪಾಯಿಂಟ್ ಅನ್ನುವಂಥದ್ದನ್ನ ನೋಡಿದ್ವಿ. ಅದೇ ರೀತಿ ಭಾರತದ ವಿಸ್ತೀರ್ಣ ಎಷ್ಟಿದೆ ಅನ್ನುವಂಥದ್ದನ್ನು ನೋಡಿದ್ವಿ. ಅದೇ ರೀತಿ ಭಾರತದ ಮಧ್ಯಭಾಗದಲ್ಲಿ ಆಗುವಂತಹ ಅಕ್ಷಾಂಶ ಮತ್ತು ಮಧ್ಯಭಾಗದಲ್ಲಿ ಆಗುವಂತಹ ರೇಖಾಂಶ ರೇಖೆಗಳನ್ನು ಮುಖ್ಯವಾಗಿ ಗಮನಿಸಿದ್ವಿ. ಅದೇ ರೀತಿ ಭಾರತದ ಗಡಿ ಪ್ರದೇಶ, ಭೂಗಡಿ ಎಷ್ಟಿದೆ, ಜಲಗಡಿ ಎಷ್ಟಿದೆ ಅನ್ನುವಂಥದ್ದನ್ನ ನೋಡಿದ್ವಿ ಈ ಪಾಠದಲ್ಲಿ. ಅದರ ಜೊತೆ ಭಾರತದ ನೆರೆಯ ದೇಶಗಳು ಯಾವ್ಯಾವು ಅನ್ನುವಂಥದ್ದನ್ನ ನೋಡಿದ್ವಿ. ಅದರ ಜೊತೆಗೆ ಭಾರತದ ಆಡಳಿತಾತ್ಮಕವಾಗಿ ದೆಹಲಿ ರಾಜಧಾನಿ, ಎಷ್ಟು ರಾಜ್ಯಗಳಿವೆ, ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ, ಅತಿ ದೊಡ್ಡ ರಾಜ್ಯ ಯಾವುದು, ಅತಿ ಚಿಕ್ಕ ರಾಜ್ಯ ಯಾವುದು ವಿಸ್ತೀರ್ಣದಲ್ಲಿ ನೋಡಿದ್ವಿ. ಇದು ಮುಖ್ಯವಾಗಿ ನಮ್ಮ ಭೂಗೋಳಶಾಸ್ತ್ರದ 10ನೇ ತರಗತಿಯಲ್ಲಿರುವಂತಹ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಅನ್ನುವಂತಹ ಪಾಠದ ಸಂಪೂರ್ಣವಾದಂತಹ ವಿವರ. ವಿದ್ಯಾರ್ಥಿಗಳೇ, ನಾನು ಹೇಳಿರುವಂತಹ ಎಲ್ಲ ಅಂಶಗಳು ನಿಮಗೆ ಮನದಟ್ಟಾಗಿದೆ ಅಂತ ನಾನು ಭಾವಿಸ್ತಾ ಈ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೋಡಿದಂತಹ ಈ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಎನ್ನುವಂತಹ ಪಾಠದ ವಿಡಿಯೋ ವಿವರಣೆಯನ್ನು ನೋಡಿದ್ವಿ. ಅದೇ ರೀತಿ ಈ ಒಂದು ಸಮಯದಲ್ಲಿ ಇದೇ ಪಾಠದ ಉತ್ತಮವಾದಂತಹ PPTಗಳ ವಿವರಣೆಯನ್ನು ಸಹ ನಾವು ನೋಡ್ತಾ ಹೋಗೋಣ. ನಮ್ಮ ರಾಜ್ಯದ ಸೋಷಿಯಲ್ ಸೈನ್ಸ್ ಡಿಜಿಟಲ್ ಬ್ಲಾಕ್ನಿಂದ ತಯಾರಿಸಿದಂತಹ ಈ ಅತ್ಯುತ್ತಮವಾದಂತಹ PPTಗಳನ್ನು ನೋಡ್ತಾ ಈ ಪಾಠವನ್ನು ಮನನ ಮಾಡ್ತಾ ಹೋಗೋಣ. ಉತ್ತಮವಾಗಿರುವಂತಹ PPTಗಳು ಚಿತ್ರದ ಸಮೇತ ಇರುವಂಥವುಗಳನ್ನು ನಾವಿವಾಗ ನೋಡ್ತಾ ಹೋಗೋಣ. ಸೊ ಈ ಅಧ್ಯಯನದಲ್ಲಿ ನೀವು ಯಾವ ಅಂಶಗಳನ್ನು ತಿಳ್ಕೊಳ್ತೀವಿ ಅಂತಂತಂದರೆ, ಪ್ರಪಂಚ ಹಾಗೂ ನಮ್ಮ ಏಷ್ಯಾ ಖಂಡ, ಅದರಲ್ಲಿ ಭಾರತ ಯಾವ ಭಾಗದಲ್ಲಿದೆ,
ಅದರ ಜೊತೆಗೆ ಭಾರತದ ವಿಸ್ತೀರ್ಣ, ಅದರ ಜೊತೆಗೆ ಮೇರೆಗಳು ಮತ್ತು ಭಾರತದ ನೆರೆಯ ರಾಷ್ಟ್ರಗಳು ಯಾವುವು ಅನ್ನುವಂಥದ್ದನ್ನು ನಾವು ತಿಳಿತಾ ಹೋಗೋಣ. ಭಾರತವು ಭೌಗೋಳಿಕವಾಗಿ ನೋಡಿ ವಿದ್ಯಾರ್ಥಿಗಳೇ, ನೀವು ಅಲ್ಲಿ ಚಿತ್ರವನ್ನು ನೋಡ್ಬೋದು. ಇಲ್ಲಿ ಒಂದು ವಿಶ್ವದ ಭೂಪಟ ಇದೆ. ಆ ಭೂಪಟದಲ್ಲಿ ಸಮಾನಾಂತರವಾಗಿ ಒಂದು ಗೋಳವನ್ನು ಅರ್ಧಕ್ಕೆ ಮಾಡಿದ್ದಾರೆ. 0 ಡಿಗ್ರಿ ಅಕ್ಷಾಂಶ ರೇಖೆ ಮತ್ತು ರೇಖಾಂಶ ರೇಖೆಯಲ್ಲಿ ಗುರುತಿಸಿರುವಂಥದ್ದು ಸಮಭಾಜಕ ವೃತ್ತ. ಅದರ ಉತ್ತರ ಭಾಗದಲ್ಲಿ ಇರುವಂಥದ್ದು ಭಾರತ ಹಾಗೂ ಪೂರ್ವಾರ್ಧಗೋಳದಲ್ಲಿ ಇರುವಂಥದ್ದು ನಮ್ಮ ಭಾರತ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿ ಈ ಆಗ್ನೇಯ ಏಷ್ಯಾದಲ್ಲಿರುವಂಥ ಒಂದು ಪರ್ಯಾಯ ದ್ವೀಪದ ರೀತಿಯಲ್ಲಿ ಭಾರತ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಗೋಳದ ಉತ್ತರ ಭಾಗದಲ್ಲಿ ಗೋಳಾರ್ಧವಾಗಿ ಪೂರ್ವ ಗೋಳಾರ್ಧವಾಗಿ ಇರುವಂಥದ್ದು ಭಾರತ ಅನ್ನುವಂಥದ್ದು ಇದು ಭಾರತದ ಸ್ಥಾನ. ಅಂದರೆ 0 ಡಿಗ್ರಿ ಅಕ್ಷಾಂಶ ರೇಖೆಗಿಂತ ಸಮಭಾಜಕ ವೃತ್ತಕ್ಕಿಂತ ಭಾರತ ಮೇಲ್ಭಾಗದಲ್ಲಿರುವಂಥದ್ದು, ಅಂದರೆ ಗೋಳದ ಉತ್ತರ ಭಾಗದಲ್ಲಿರುವಂಥದ್ದು. ಅದೇ ರೀತಿ ಪೂರ್ವ ಭಾಗಕ್ಕೆ ಬಂದಿರುವಂಥದ್ದು ಪೂರ್ವಾರ್ಧಗೋಳ, ಉತ್ತರಾರ್ಧಗೋಳ ಹಾಗೂ ಪೂರ್ವಾರ್ಧಗೋಳದಲ್ಲಿ ಭಾರತ ಇರುವಂಥದ್ದು. ಅದೇ ರೀತಿ ಆಗ್ನೇಯ ಏಷ್ಯಾದ ಒಂದು ಪ್ರಮುಖ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಪರ್ಯಾಯ ದ್ವೀಪ ಅಂದರೆ ಗೊತ್ತೇ ಇದೆ ನಿಮಗೆ ವಿದ್ಯಾರ್ಥಿಗಳೇ, ಸುತ್ತಲೂ ನೀರಿರುವಂಥದ್ದು. ಅಂದರೆ 3 ಕಡೆ ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ, ಈ ರೀತಿ 3 ಕಡೆ ನೀರಿದ್ದು ಒಂದು ಕಡೆ ಭೂಮಿ ಇರುವಂಥದ್ದನ್ನು ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ನಂತರ ಭಾರತದ ಪ್ರಧಾನ ಭೂಭಾಗ ಅನ್ನುವಂಥದ್ದು ನೀವೆಲ್ಲ ಭೂಪಟದಲ್ಲಿ ನೋಡ್ತಾ ಇರುವಂಥದ್ದು. ಈ ಪ್ರಧಾನ ಭೂಭಾಗ ಅನ್ನುವಂಥದ್ದು 8.4 ಡಿಗ್ರಿಯಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 68.7 ಡಿಗ್ರಿ ಮತ್ತು 97.3 ಡಿಗ್ರಿ ಪೂರ್ವ ರೇಖಾಂಶದ ನಡುವೆ ಇರುವಂಥದ್ದು. ಅಂದರೆ ಭಾರತ ಉತ್ತರದಲ್ಲಿ, ದಕ್ಷಿಣದಲ್ಲಿ, ಪೂರ್ವ ಮತ್ತು ಪಶ್ಚಿಮದಲ್ಲಿ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ಮಧ್ಯದಲ್ಲಿ ಭಾರತ ಇದೆ ಅನ್ನುವಂಥದ್ದನ್ನು ಇದು ಸೂಚಿಸುವಂಥದ್ದನ್ನು ನಾವು ನೋಡ್ತೀವಿ. ಈ ಕಡೆ ನಾವು ದಕ್ಷಿಣಕ್ಕೆ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನುವಂಥದ್ದು ಸಹ ದ್ವೀಪ ಇದೆ ಭಾರತದ್ದು. ಆ ದ್ವೀಪದವರೆಗೂ ಸಹ ಭಾರತ ವಿಸ್ತಾರವಾಗಿರುವಂಥದ್ದನ್ನು ನಾವಿಲ್ಲಿ ವಿದ್ಯಾರ್ಥಿಗಳು ನೋಡ್ಬೋದು. ನೆಕ್ಸ್ಟು ಭಾರತದ ಸ್ಥಾನ ಅನ್ನುವಂಥದ್ರಲ್ಲಿ ನಿಕೋಬಾರ್ ದ್ವೀಪ ಅನ್ನುವಂಥದ್ದು 6.45 ಡಿಗ್ರಿ ದಕ್ಷಿಣದ ಅಕ್ಷಾಂಶದವರೆಗೆ ಇರುವಂಥದ್ದು. ಇಲ್ಲಿ ಅತ್ಯಂತ ದಕ್ಷಿಣದ ತುದಿ ಯಾವುದಪ್ಪ ಅಂತಂತಂದರೆ ಅದು ಇಂದಿರಾ ಪಾಯಿಂಟ್ ಅಂತ ನಾವು ಕರಿತೀವಿ. ಅತಿ ದಕ್ಷಿಣದ ತುದಿ. ನೀವೆಲ್ಲ ವಿದ್ಯಾರ್ಥಿಗಳೇ ಅಲ್ಲಿ ಚಿತ್ರದಲ್ಲಿ ಬಾಣದ ಗುರುತುಗಳನ್ನು ನೋಡಿರ್ಬೋದು. ಕೆಳಗೊಂದು ಬಾಣದ ಗುರುತಿದೆ, ಮೇಲೊಂದು ರೆಡ್ ಕಲರ್ ಬಾಣದ ಗುರುತು ನಿಮಗೆ ಕಾಣ್ತಾ ಇದೆ. ಆ ಗುರುತುಗಳು ಏನನ್ನು ಸೂಚಿಸ್ತವೆ ಅಂತಂತಂದರೆ ಅತ್ಯಂತ ದಕ್ಷಿಣದ ತುದಿ ಯಾವುದು ಭಾರತದ್ದು ಮತ್ತು ಅತ್ಯಂತ ಉತ್ತರದ ತುದಿ ಯಾವುದು ಅನ್ನುವಂಥದ್ದು. ಅತ್ಯಂತದ ದಕ್ಷಿಣದ ತುದಿ ಅಂತಂತಂದರೆ ಅದು ನಿಕೋಬಾರ್ ದ್ವೀಪದಲ್ಲಿರುವಂತಹ ಇಂದಿರಾ ಪಾಯಿಂಟ್ ಅನ್ನುವಂಥದ್ದು. ಅತ್ಯಂತ ಉತ್ತರದ ತುದಿ ಅಂದರೆ ಇಂದಿರಾ ಕೋಲ್ ಅನ್ನುವಂಥದ್ದು ಅತ್ಯಂತ ಉತ್ತರದ ತುದಿಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರುವಂತಹ ಒಂದು ರೇಖೆ ಯಾವುದಪ್ಪ ಅಂತಂತಂದರೆ ಅದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಕರಿತೀವಿ. ಅದೇ ರೀತಿ ರೇಖಾಂಶದ ರೇಖೆ ಯಾವುದಪ್ಪ ಅಂದರೆ 82.5 ಡಿಗ್ರಿ ಪೂರ್ವ ರೇಖಾಂಶ ಅನ್ನುವಂಥದ್ದು ಭಾರತದ ಮಧ್ಯದಲ್ಲಿ ಹಾದು ಹೋಗಿರುವಂತಹ ಒಂದು ಅಕ್ಷಾಂಶ ಮತ್ತು ರೇಖಾಂಶ ಆಗಿರುವಂಥದ್ದು ಸಹ ನಾವು ನೋಡ್ಬೋದು. ನಂತರ ವಿಸ್ತೀರ್ಣವನ್ನು ನಾವು ನೋಡ್ತಾ ಹೋಗೋಣ. ಭಾರತ ಅನ್ನುವಂಥದ್ದು
ಏಳನೇ ಅತ್ಯಂತ ದೊಡ್ಡ ದೇಶ ಆಗಿರುವಂಥದ್ದು, ರಾಷ್ಟ್ರ ಆಗಿರುವಂಥದ್ದು ವಿಸ್ತೀರ್ಣದಲ್ಲಿ. ಇದಕ್ಕಿಂತ ಮೊದಲೇ ಬ್ರೆಜಿಲ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಚೀನಾ, ಕೆನಡಾ, ರಷ್ಯಾ ಈ ಎಲ್ಲ ದೇಶಗಳು ಭಾರತಕ್ಕಿಂತ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂಥ ದೇಶಗಳು. ಸೊ ಕೆನಡಾ, ಅಮೇರಿಕಾ, ರಷ್ಯಾ, ಚೀನಾ, ಆಸ್ಟ್ರೇಲಿಯಾ, ಬ್ರೆಜಿಲ್ ಇವೆಲ್ಲ ಭಾರತಕ್ಕಿಂತಲೂ ಸಹ ಹೆಚ್ಚಾಗಿರುವಂಥ ಭೂಪ್ರದೇಶವನ್ನು ಹೊಂದಿರುವಂಥದ್ದು. ಆ ದೇಶಗಳ ನಂತರ ಈ 6 ದೇಶಗಳ ನಂತರ ಅಮೇರಿಕಾ, ಕೆನಡಾ, ಚೀನಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ರಷ್ಯಾ ಈ ದೇಶಗಳ ನಂತರದ ಸ್ಥಾನವನ್ನು ಭಾರತ ಒಳಗೊಂಡಿರುವಂಥದ್ದು. ಅಂದರೆ 7ನೇ ಅತಿ ದೊಡ್ಡ ದೇಶ ಯಾವುದಪ್ಪ ವಿಸ್ತೀರ್ಣದಲ್ಲಿ ಅಂತಂತಂದರೆ ಅದು ಭಾರತ. ಸುಮಾರು 32,87,263 ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂಥದ್ದು. ಪ್ರಪಂಚದ 2.42% ಭಾಗ ಭಾರತದಲ್ಲಿ ಇರುವಂಥದ್ದು. 7ನೇ ಅತ್ಯಂತ ದೊಡ್ಡ ದೇಶ ವಿಸ್ತೀರ್ಣದಲ್ಲಿ 32,87,263 ಚದುರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಭಾರತ ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಭಾರತ ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅನ್ನುವಂಥದ್ದು. ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವಂಥದ್ದು. ಭಾರತದ ಒಟ್ಟು ವಿಸ್ತೀರ್ಣ ನಾವು ನೋಡಿದ್ವಿ 32,87,263 ಚದುರ ಕಿಲೋಮೀಟರ್ನಷ್ಟು. ಭಾರತದ ಮಧ್ಯದಲ್ಲಿ ಹಾದು ಹೋಗುವಂತಹ ಪ್ರಮುಖ ಅಕ್ಷಾಂಶ ರೇಖೆ ಯಾವುದಪ್ಪ ಅಂದರೆ ಅದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ವಿದ್ಯಾರ್ಥಿಗಳೇ, ಇದನ್ನು ಗುರುತಿಸೋದಕ್ಕೆ ಪ್ರಮುಖವಾಗಿ ಯಾವಾಗಲೂ ರೆಗ್ಯುಲರ್ ಆಗಿ ಕೇಳ್ತಾ ಇರ್ತಾರೆ. ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಅನ್ನುವಂಥ ಪಾಠದಲ್ಲಿ 23.5 ಅಥವಾ 83.5 ಉತ್ತರ ಅಕ್ಷಾಂಶ, ಪೂರ್ವ ರೇಖಾಂಶ ಇವುಗಳನ್ನು ಹೆಚ್ಚಾಗಿ ಕೇಳ್ತಾ ಇರ್ತಾರೆ. ಅದರ ಬಗ್ಗೆ ಗಮನ ಇರಲಿ ನಿಮಗೆ. ಸೊ ಭಾರತದ ಅಕ್ಷಾಂಶ ಮತ್ತು ರೇಖಾಂಶದ ವಿಸ್ತರಣೆಯನ್ನು ಸಹ ನಾವು ನೋಡಿದ್ವಿ. ಈಗ ಭಾರತದ ವಿಸ್ತರಣೆಯನ್ನು ನೋಡೋಣ. ಚಿತ್ರದಲ್ಲೇ ನೀವು ನೋಡ್ತಾ ಇರ್ಬೋದು ವಿದ್ಯಾರ್ಥಿಗಳೇ. ಭಾರತ ಉತ್ತರ ದಕ್ಷಿಣಕ್ಕೆ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ, ಅದೇ ರೀತಿ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಅನ್ನುವಂಥದ್ದು ಈ ಮುಖ್ಯವಾಗಿ ಕಿಲೋಮೀಟರ್ನ ಒಂದು ಅಳತೆಯಲ್ಲಿ ನಾವೀಗ ನೋಡ್ಬೋದು. ಪೂರ್ವ ಪಶ್ಚಿಮಕ್ಕೆ 2,933 ಕಿಲೋಮೀಟರ್ನಷ್ಟು ಅಗಲ ಇರುವಂಥದ್ದು. ಅದೇ ರೀತಿ ಉತ್ತರದಿಂದ ದಕ್ಷಿಣಕ್ಕೆ 3,214 ಕಿಲೋಮೀಟರ್ನಷ್ಟು ಉದ್ದ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಉದ್ದ ಇಂಟು ಅಗಲ ಎಷ್ಟೆಷ್ಟು ಕಿಲೋಮೀಟರ್ ಇದೆ ಉತ್ತರದ ತುದಿಯಿಂದ ದಕ್ಷಿಣದ ತುದಿವರೆಗೂ, ಪೂರ್ವದ ತುದಿಯಿಂದ ಪಶ್ಚಿಮದ ತುದಿವರೆಗೂ. ಪೂರ್ವದಿಂದ ಪಶ್ಚಿಮಕ್ಕೆ 2,900 ಬ್ಲೂ ಕಲರ್ ಆಗಿರುವಂಥ ಒಂದು ಆರೋ ಮಾರ್ಕ್ ನೋಡ್ಬೋದು. ಅದು ಪೂರ್ವದಿಂದ ಪಶ್ಚಿಮಕ್ಕೆ 2,933 ಕಿಲೋಮೀಟರ್. ಅದೇ ರೀತಿ ರೆಡ್ ಮಾರ್ಕನ್ನು ನಾವು ನೋಡ್ತಿದ್ದೀರಿ ಉತ್ತರದಿಂದ ದಕ್ಷಿಣಕ್ಕೆ. ಇದು 3,214 ಕಿಲೋಮೀಟರ್ನಷ್ಟು ಉದ್ದವನ್ನು ಹೊಂದಿರುವಂಥದ್ದು. ನೆಕ್ಸ್ಟು ವಿದ್ಯಾರ್ಥಿಗಳೇ, ಭಾರತದ ಒಂದು ಮೇರೆಗಳನ್ನು ನಾವು ನೋಡ್ತಾ ಹೋಗೋಣ, ಗಡಿಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಭಾರತ ಅನ್ನುವಂಥದ್ದು ದಕ್ಷಿಣಕ್ಕೆ ಬಂದಂತೆ ಜಲಗಡಿಯನ್ನು ಹೊಂದಿದೆ, ಉತ್ತರಕ್ಕೆ ಹೋದಂತೆ ಒಂದು ಭೂಗಡಿಯನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ. ಚಿತ್ರದಲ್ಲಿ ನಿಮಗೆ ಕಾಣುತ್ತೆ. ಸೊ ಉತ್ತರದಲ್ಲಿ ವೈಟ್ ಆಗಿರುವಂತಹ ಮಾರ್ಕ್ ಎಲ್ಲ ಇರುವಂಥದ್ದು. ಅದೇ ರೀತಿ ದಕ್ಷಿಣದಲ್ಲಿ ಬ್ಲೂ ಆಗಿರುವಂಥ ಮಾರ್ಕು. ಬ್ಲೂ ಇಂಡಿಕೇಟ್ಸ್ ವಾಟರ್ ಆ್ಯಂಡ್ ವೈಟ್ ಇಂಡಿಕೇಟ್ಸ್ ಬಾರ್ಡರ್ ಆರ್ ಸಾಯಿಲ್ ಅಥವಾ ಭೂಮಿ ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಭೂಮಿ ಒಂದು ಮೇರೆ ಎಷ್ಟಿದೆ ಅಂತಂತಂದರೆ ಸುಮಾರು 15,200 ಕಿಲೋಮೀಟರ್ನಷ್ಟು ಭೂಭಾಗ ಇರುವಂಥದ್ದನ್ನು ನಾವು ನೋಡ್ತೀವಿ. ಭೂಗಡಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಗುಜರಾತ್ನಿಂದ ಹಿಡಿದ್ಬಿಟ್ಟು ಅರುಣಾಚಲ ಪ್ರದೇಶ ತನಕನೂ ಸಹ, ಈ ಕಡೆ ಮಯನ್ಮಾರ್ ಗಡಿ ತನಕನೂ ಸಹ ಭೂಗಡಿ ಇರುವಂಥದ್ದನ್ನು ನಾವು ನೋಡ್ತೀವಿ.
ಸೊ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್ ಮತ್ತು ಬಾಂಗ್ಲಾದೇಶ, ಮಯನ್ಮಾರ್ ಈ ಎಲ್ಲ ದೇಶಗಳೊಡನೆ ಭೂಗಡಿಯನ್ನು ಭಾರತ ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಅದೇ ರೀತಿ ಹಿಮಾಲಯ ಪರ್ವತಗಳು ಭಾರತ ಮತ್ತು ಚೀನಾ ನಡುವಣ ನೈಸರ್ಗಿಕ ಗಡಿಗಳಾಗಿರುವಂಥದ್ದನ್ನು ಸಹ ನಾವು ನೋಡ್ತೀವಿ. ಹಿಮಾಲಯ ಪರ್ವತಗಳು ಸೊ ಭಾರತದ ಮತ್ತು ಚೀನಾದ ನೈಸರ್ಗಿಕ ಗಡಿಗಳಾಗಿರುವಂಥದ್ದು. ಟೋಟಲಾಗಿ ಭೂ ಮೇರೆ ಎಷ್ಟಿದೆಯಪ್ಪ ಅಂತಂತಂದರೆ 15,200 ಕಿಲೋಮೀಟರ್ನಷ್ಟು ಭೂಗಡಿ ಅನ್ನುವಂಥದ್ದನ್ನು ಭಾರತ ಹೊಂದಿರುವಂಥದ್ದು. ಅದೇ ರೀತಿ 6,100 ಕಿಲೋಮೀಟರ್ನಷ್ಟು ಜಲಗಡಿಯನ್ನು ಹೊಂದಿರುವಂಥದ್ದು ಅಥವಾ ತೀರ ಪ್ರದೇಶವನ್ನು ಭಾರತ ಹೊಂದಿದೆ. ಅರಬ್ಬಿ ಸಮುದ್ರ ಇದೆ, ಇಲ್ಲಿ ಬಂಗಾಳ ಕೊಲ್ಲಿ ಇದೆ, ಹಿಂದೂ ಮಹಾಸಾಗರ ಇದೆ. ಇವೆಲ್ಲ ಸೇರಿ 6,100 ಕಿಲೋಮೀಟರ್ನಷ್ಟು ಸಮುದ್ರ ಗಡಿ ಇರುವಂಥದ್ದು. ಅದರ ಜೊತೆಗೆ ವಿದ್ಯಾರ್ಥಿಗಳೇ ನೀವು ಇಲ್ಲಿ ಗಮನಿಸ್ಬೋದು, ಅಂಡಮಾನ್ ನಿಕೋಬಾರ್ ಸಹ ಭಾರತದ ಒಂದು ಕೇಂದ್ರಾಡಳಿತ ಪ್ರದೇಶ. ಇದೂ ಸೇರಿದರೆ 7,516 ಕಿಲೋಮೀಟರ್ನಷ್ಟು, 5,200 ಕಿಲೋಮೀಟರ್ನಷ್ಟು ಭೂಗಡಿ, 7,516 ಕಿಲೋಮೀಟರ್ನಷ್ಟು ಜಲಗಡಿಯನ್ನು ಭಾರತ ಹೊಂದಿರುವಂಥದ್ದು. ಈ ಜಲಗಡಿಯಲ್ಲಿ ಪ್ರಮುಖವಾಗಿ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರಗಳು ಬರುವಂಥದ್ದನ್ನು ನಾವು ನೋಡ್ತೀವಿ. ಭೂಗಡಿ 15,200 ಕಿಲೋಮೀಟರ್, ಜಲಗಡಿ 7,516.5 ಕಿಲೋಮೀಟರ್ನಷ್ಟು ಇರುವಂಥದ್ದನ್ನು ನಾವು ನೋಡ್ತೀವಿ. ನಂತರ ಭಾರತದ ಪ್ರಮುಖವಾದಂಥ ನೆರೆಯ ದೇಶಗಳನ್ನು ನಾವು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ ನೀವು ಇಲ್ಲಿ ಗಮನಿಸ್ಬೋದು, ನಾನಿಲ್ಲಿ ಪ್ರಮುಖವಾದಂಥ ನೆರೆಯ ದೇಶಗಳು ಯಾವ್ಯಾವು ಅಂತ ಒಂದು ಡಾಟಲ್ಲಿ ತೋರಿಸಿದ್ದಾರೆ, ರೆಡ್ ಕಲರ್ ಡಾಟಲ್ಲಿ. ಈ ಕಡೆಗೆ ನಾವು ನೋಡ್ತಾ ಹೋಗೋಣ. ಉತ್ತರಕ್ಕೆ ಹೋದಂತೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಇದೆ, ಮತ್ತು ನೇಪಾಳ ಇದೆ, ಅದರ ನಂತರ ಚೀನಾ ಇದೆ, ಭೂತಾನ್ ಇದೆ, ಬಾಂಗ್ಲಾದೇಶ ಇದೆ, ಮಯನ್ಮಾರ್ ಇದೆ, ಶ್ರೀಲಂಕಾ ಇದೆ. ಸೊ ಇವೆಲ್ಲವೂ ಸಹ ಭಾರತದ ನೆರೆಯ ದೇಶಗಳು. ಒಟ್ಟು 1, 2, 3, 4, 5, 6, 7, 8 ನೆರೆಯ ದೇಶಗಳನ್ನು ನಾವು ನೋಡ್ತೀವಿ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ, ಶ್ರೀಲಂಕಾ ಇವು ಭಾರತದ ಪ್ರಮುಖವಾದಂಥ ನೆರೆಯ ದೇಶಗಳು. ಇವಾಗ ನೋಡ್ಬೋದು ವಿದ್ಯಾರ್ಥಿಗಳೇ, ನೀವಿಲ್ಲಿ ಚಿತ್ರದಲ್ಲಿ ಮತ್ತು ಪಕ್ಕದಲ್ಲೇ ವಿವರಣೆ ಇದೆ. ಸೊ ವಾಯುವ್ಯ ಭಾಗದಲ್ಲಿ ಭಾರತ, ಅಫ್ಘಾನಿಸ್ತಾನ, ಉತ್ತರದಲ್ಲಿ ನೇಪಾಳ, ಭೂತಾನ ಮತ್ತು ಚೀನಾ ಇದೆ, ಪೂರ್ವದಲ್ಲಿ ಬಾಂಗ್ಲಾದೇಶ, ಮಯನ್ಮಾರ್ ಇದೆ, ಆಗ್ನೇಯಕ್ಕೆ ಶ್ರೀಲಂಕಾ ಇರುವಂಥದ್ದು. ಸೊ ಶ್ರೀಲಂಕಾ ಅನ್ನುವಂಥದ್ದು ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರ್ಯಗಳಿಂದ ಭಾರತದಿಂದ ಪ್ರತ್ಯೇಕಗೊಂಡಿದೆ, ಆದರೆ ಪಕ್ಕದಲ್ಲೇ ಇರುವಂಥದ್ದು. ಸೊ ಭಾರತ ಮತ್ತು ಶ್ರೀಲಂಕಾದ ಮೇಲೆ ಜಲಗಡಿಗಳು ಇರುವಂಥದ್ದನ್ನು ನಾವು ನೋಡಬಹುದು. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಆಡಳಿತ ವಿಭಾಗಗಳನ್ನು ನಾವು ನೋಡ್ತಾ ಹೋಗೋಣ. ಭಾರತ ಈ ಪ್ರಜಾಪ್ರಭುತ್ವ ಹೊಂದಿರುವಂಥ ಒಂದು ಗಣರಾಜ್ಯ ದೇಶ ಆಗಿರೋದ್ರಿಂದ ಇಲ್ಲಿ ಆಡಳಿತಾತ್ಮಕವಾಗಿ ಅನೇಕ ಈ ರಾಜ್ಯಗಳಾಗಿ ವಿಂಗಡಣೆ ಮಾಡಿಕೊಂಡಿರುವಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇರುವಂಥದ್ದನ್ನು ನೋಡ್ತೀವಿ. ಸುಮಾರು 29 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ 7 ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ದೆಹಲಿ ಅನ್ನುವಂಥದ್ದು ಒಂದು ರಾಷ್ಟ್ರೀಯ ರಾಜಧಾನಿ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿ ತೆಲಂಗಾಣ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೊಸ ರಾಜ್ಯ ಉದ್ಭವ ಆಯಿತು. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಕೇಂದ್ರಾಡಳಿತ ಪ್ರದೇಶ ಲಡಾಖನ್ನು ಸಹ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ರಾಜಸ್ಥಾನ ಅನ್ನುವಂಥದ್ದು ಅತ್ಯಂತ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ, ಗೋವಾ ಅನ್ನುವಂಥದ್ದು ಅತ್ಯಂತ ಚಿಕ್ಕ ರಾಜ್ಯ. ಹೆಂಗೆ ಭಾರತ ಅನ್ನುವಂಥದ್ದು 7ನೇ ಅತಿ ದೊಡ್ಡ ವಿಸ್ತೀರ್ಣದಲ್ಲಿ ದೇಶ ಆಗಿದೆಯೋ, ಅದೇ ರೀತಿ ಭಾರತದ ಒಳಗಿರುವಂಥ ರಾಜ್ಯಗಳಲ್ಲಿ ರಾಜಸ್ಥಾನ ಅನ್ನುವಂಥದ್ದು ಅತ್ಯಂತ ದೊಡ್ಡ ರಾಜ್ಯವಾಗಿರುವಂಥದ್ದು ವಿಸ್ತೀರ್ಣದಲ್ಲಿ. ಗೋವಾ ಅನ್ನುವಂಥದ್ದು ಅತ್ಯಂತ ಚಿಕ್ಕ ರಾಜ್ಯ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ
ಬ್ಲೂ ಕಲರ್ ಡಾಟ್ಗಳಲ್ಲಿ ಇಲ್ಲಿ ತೋರಿಸಿದ್ದಾರೆ. ತೆಲಂಗಾಣ ಅನ್ನುವಂಥದ್ದು ಒಂದು ಹೊಸ ರಾಜ್ಯ ಉದ್ಭವ ಆಗಿರುವಂಥದ್ದು. ಗೋವಾ ಅನ್ನುವಂಥದ್ದು ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ಪುಟ್ಟ ರಾಜ್ಯ ಆಗಿರುವಂಥದ್ದು. ರಾಜಸ್ಥಾನ ಅನ್ನುವಂಥದ್ದು ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಆಗಿರುವಂಥದ್ದನ್ನು ನೋಡ್ತೀವಿ. ಸೊ ಭಾರತ ಅನ್ನುವಂಥದ್ದು ಆಗ್ನೇಯ ಏಷ್ಯಾದಲ್ಲಿರುವಂತಹ ದೇಶ. ಭಾರತದ ಆಗ್ನೇಯದ ಕಡೆಗೆ ಇರುವಂಥ ದೇಶ ಯಾವುದಪ್ಪ ಅಂತಂತಂದರೆ ಅದು ಶ್ರೀಲಂಕಾ. ಭಾರತದಲ್ಲಿ ಯಾವ ರಾಜ್ಯ ಹೊಸದಾಗಿ ನಿರ್ಮಾಣ ಆಗಿರುವಂಥದ್ದು ಅಂದರೆ ಅದು ತೆಲಂಗಾಣ. ಸೊ ಭಾರತದೊಂದಿಗೆ ಗಡಿ ಹಂಚಿಕೊಂಡಿರುವ ನೆರೆಯ ದೇಶಗಳು ಯಾವಪ್ಪ ಅಂತಂತಂದ್ರೆ ನಾನು ಹೇಳಿದೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಮಯನ್ಮಾರ್ ಮತ್ತು ಶ್ರೀಲಂಕಾ ಭಾರತದ ಒಂದು ಗಡಿ ಹಂಚಿಕೊಂಡಿರುವಂಥದ್ದು ಅಥವಾ ನೆರೆಯ ದೇಶಗಳು ಅಂತ ನಾವಿಲ್ಲಿ ಕರಿತೀವಿ ವಿದ್ಯಾರ್ಥಿಗಳೇ. ಇಷ್ಟು ವಿದ್ಯಾರ್ಥಿಗಳೇ ಇವತ್ತಿನ ಒಂದು ಭಾರತ, ನಮ್ಮ ಒಂದು ರಾಜ್ಯ ಭಾರತ ಅನ್ನುವಂತಹ ಒಂದು ಪಾಠದ ಸಂಪೂರ್ಣವಾದಂತಹ ಉತ್ತಮವಾದಂತಹ PPTಗಳ ವಿವರಣೆಯಾಗಿದ್ದು, ನಾವು ಈ ಮುಂದಿನ ತರಗತಿಯಲ್ಲಿ ಇನ್ನೊಂದು ಉತ್ತಮವಾದಂತಹ ಪಾಠವನ್ನು ತೆಗೆದುಕೊಂಡು ವಿಡಿಯೋದ ಜೊತೆಗೆ PPTಯ ವಿವರಣೆಗಳನ್ನು ಸಹ ನಿಮಗೆ ಮನದಟ್ಟಾಗುವ ರೀತಿಯಲ್ಲಿ ಹೇಳೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.